ಅಲ್ಲಿ ಸರ್ ಏನು ಸೀರಿಯಸ್ ಆಗಿ ಹೇಳ್ತಿದ್ರು ಅಂತ ನಾನು ಕೇಳಿಸ್ಕೊತಿದ್ದೆ ನಮ್ಮ ಆಕ್ಟಿವಿಟಿ ಬಗ್ಗೆ. ಇವಳು ಸಡನ್ ಕ್ಯಾಮ್ರಾ ಆನ್ ಮಾಡಿದಾಳೆ, ನಂಗೆ ವಿಷಯನೇ ಗೊತ್ತಿಲ್ಲ. ಹೇ ಸ್ಪಾರ್ಕಲ್ಸ್, ನಮಸ್ಕಾರ, ಹೇಗಿದ್ರೆ ಎಲ್ರು? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನನ್ನ ಬ್ಯಾಕ್ ಗ್ರೌಂಡ್ ವಾಯ್ಸ್ನೆಲ್ಲ ಇಗ್ನೋರ್ ಮಾಡಿ, ಯಾಕಂದ್ರೆ ನನ್ನ ಎಲ್ಲ ಬೆಕ್ಕುಗಳು ಅಂತವ್ರೆ. ಸರಿ ಆಯ್ತು, ಸ್ವಲ್ಪ ಟೀಮ್ ಸೆಲೆಕ್ಷನ್ ಎಲ್ಲ ಮುಗಿದ್ಮೇಲೆ ನಾವು ನಮ್ಮ ಟೀಮ್ ಪ್ರಕಾರ ಕುತ್ಕೊಂಡು ಹೇಗೆ ನಮ್ಮ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಆಲ್ಮೋಸ್ಟ್ ಪೀರಿಯಡ್ ಮುಗಿತಾ ಬಂದಿತ್ತು. ಸೊ ಇಡೀ ಕ್ಲಾಸಲ್ಲಿ ನೋಡ್ಬೋದು ಯಾರು ಇಲ್ಲ, ಅಲ್ಲಿ ಇಲ್ಲಿ ಎಲ್ಲ ಸ್ಪೋರ್ಟ್ಸ್ ಅದು ಇದು ಅನ್ಕೊಂಡು ಹೋಗೋರೆ. ನಿಮಗೆ ನಾವು ನ್ಯಾಷನಲ್ ಸೈನ್ಸ್ ಡೇ ಸೆಲೆಬ್ರೇಷನ್ ಇತ್ತು, ನಿಮ್ಗೆ ಗೊತ್ತೇ ಇರುತ್ತೆ. ಅದರಲ್ಲಿ ನಮ್ಮ ಟೀಚರು ಅಂದರೆ ನಮ್ಮ ಕ್ಲಾಸ್ ಟೀಚರು ಹೌದು, ನಮ್ಮ ಮೆಂಟರು ಹೌದು, ನಮಗೆ ಟ್ರೀಟ್ ಕೊಡ್ಸಿದ್ರು. ನಾವು ಚೆನ್ನಾಗಿ ಮಾಡಿದೀವಿ ಅಂತ ಎಲ್ಲರೂ ನಮ್ಮ ಟೀಮಲ್ಲಿ ಟೋಟಲ್ 5 ಜನ ಇದ್ವಿ. 5 ಜನನೂ ಅವ್ರಿಗೆ ಇಷ್ಟ ಆಗಿರೋ ಐಸ್ ಕ್ರೀಮ್ಸ್ನ ತಗೊಂಡು ಕುತ್ಕೊಂಡು ಎಂಜಾಯ್ ಮಾಡ್ತಿದ್ದೀವಿ. ಆದರೆ ನಮ್ಮ ಎಂಜಾಯ್ಮೆಂಟ್ ಅಲ್ಲಿ ನಮಗೆ ಟ್ರೀಟ್ ಯಾರು ಕೊಡಿಸ್ತಾರೋ ಅವ್ರನ್ನ ಮರೆಯೋಕ್ಕಾಗಲ್ಲ. ಅದಕ್ಕೆ ನಾನು ಮ್ಯಾಮ್ಗೆ ಫಸ್ಟ್ ಬೈಟ್ನ ಆಫರ್ ಮಾಡಿದೆ. ಬಟ್ ಮ್ಯಾಮ್ಗೆ ಥ್ರೋಟ್ ಪೇನ್ ಇರೋದ್ರಿಂದ ಮ್ಯಾಮ್ ಬೇಡ ಅಂದರು. ಎನಿವೇಸ್ ಹ್ಯಾಪಿನೆಸ್ ಮ್ಯಾಟರ್ಸ್ ಅ ಲಾಟ್. ನಾವು ತುಂಬ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಮತ್ತೆ ಮನೆ ಕಡೆ ಹೊರಟೆ. ನನಗೆ ಎಷ್ಟು ಟಯರ್ಡ್ ಆಗೋಗಿದೆ ಅಂದರೆ ಬಿಸಿಲಲ್ಲಿ ನಡ್ಕೊಂಡ್ಬಂದು ತಲೆನೇ ನೋವು ಬಂದ್ಬಿಟ್ಟಿದೆ. ಅದಕ್ಕೆ ಬಸ್ಸಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಿದ್ದೆ ಸ್ವಲ್ಪ ಹೊತ್ತು. ಈ ಮಧ್ಯದಲ್ಲಿ ನಮ್ಮ ಅಣ್ಣ ನಮಗೆ ಮೆಸೇಜ್ ಮಾಡಿ ಏನಂತವ್ರೆ, ಒಳ್ಳೆ ವ್ಯೂಸ್ ಹೇಗೆ ಸಿಗೋದು ಅಂತ. ಐ ಡೋಂಟ್ ನೋ ನನ್ನಿಂದ ಅವ್ರಿಗೆ ಏನು ಇನ್ಸ್ಪಿರೇಷನ್ ಸಿಕ್ಕೈತೆ, ಬಟ್ ನನಗೆ ಕೇಳಿದ್ರಂತ ಖುಷಿ ನನಗೆ. ನನ್ನ ವಾಯ್ಸಿಂದಲೂ ನಿಮ್ಗೆ ಗೊತ್ತಾಗಿದೆ ನಾನು ತುಂಬ ಟೈರ್ಡ್ ಆಗಿದ್ದೀನಿ ಅಂತ. ಬಾಯ್.